ಹಾಯ್ ಹಲೋ ನಮಸ್ಕಾರ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಒಂದು ವೆಸ್ಟ್ರನ್ ಡ್ರೆಸ್ ಇದು. ಸೊ ಈ ಒಂದು ಡ್ರೆಸ್ಸು ನನಗೆ ಏನೋ ಫೋಟೋದಲ್ಲಿ ನೋಡಿ ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಆರ್ಡರ್ ಮಾಡಿ ತರಿಸಿದ್ದೀನಿ. ನಾನು ತರಿಸಿರೋಂತಹ ಕಲರು ಮತ್ತು ನಾನು ತರಿಸಿರೋಂತಹ ಪ್ರಾಡಕ್ಟೇ ನನಗೆ ಬಂದಿದೆ ಅಂತ ನಾನು ಅನ್ಕೊತೀನಿ. ಸೊ ಹಾಗಿದ್ದರೆ ಲೇಟ್ ಮಾಡಿದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಅಂದರೆ, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಯಾವಾಗಲೂ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ, ನಾನು ಮಾಡುವಂತಹ ವಿಡಿಯೋದ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತಾ ಲೇಟ್ ಮಾಡಿದೆ. ಈಗ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಎಸ್, ಮಾಡೋಣ. ಹುಷಾರು, ಮಿಸ್ ಆಗಿ ಡ್ರೆಸ್ನೇ ಕಟ್ಟಾಕ್ಬಿಟ್ರೆ ಕಷ್ಟ. ಕಟ್ ಮಾಡಬೇಕಾದ್ರೆ ಎಕ್ಸೈಟ್ಮೆಂಟ್ ಕಟ್ ಮಾಡಬೇಕು. ಸೊ ಇವಾಗ ರೆಡ್ ಕಲರ್ ಅಲ್ಲಿ. ನೀನ್ ಮಾಡಿರೋದು ರೆಡ್ಡಾ? ನಾನು ರೆಡ್ಡೇ ಮಾಡಿದ್ದು. ಹೌದು, ರೆಡ್ಡೇ ಮಾಡಿದ್ದು. ಸೊ ಇವಾಗ ಓಪನ್ ಮಾಡೋಣ. ಈ ಒಂದು ಕ್ಲಾತ್ ಬಂದ್ಬಿಟ್ಟು ಲೈಕ್ರಾ ಕ್ಲಾತ್. ಎಸ್, ಹೌದು. ಸ್ಲೀವ್ ಬಂದು ಲೈಕ್ರಾ ಅಲ್ಲ ಅನ್ಕೊಂತೀನಿ. ಸ್ಲೀವ್ ಬಂದ್ಬಿಟ್ಟು ಸ್ಯಾರಿ ಕ್ಲಾತ್ ಅಲ್ಲಿ ಏನೋ ಕೊಟ್ಟಿದ್ದಾರೆ. ಎಸ್, ಹೌದು. ಅದೇ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಅಂತ ನಾನು ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಅದೇ ಪ್ರಾಡಕ್ಟ್. ಎಸ್ 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 ಎಸ್. ಸೊ ಈ ಒಂದು ಪ್ರಾಡಕ್ಟ್ ಇಲ್ಲಿ ಎಷ್ಟು ರೆಡ್ ಕಾಣಿಸ್ತಿದೆ ಅಂದ್ರೆ ಬ್ಲಡ್ ರೆಡ್ ಕಾಣಿಸ್ತಾ ಇದೆ ಇಲ್ಲಿ. ಅಲ್ಲ, ಅದೇ ತರಾನೇ ಫೋಟೋಸ್ಗೆ ಜಾಸ್ತಿ ಬರುತ್ತೆ. ಹೈಲೈಟ್ ಆಗಿ ಕಾಣಿಸ್ತಾ ಇದೆ, ಅಂದ್ರೆ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. 100% ಚೆನ್ನಾಗಿದೆ. ಈ ಒಂದು ಕ್ಲಾತ್ ಬಂದ್ಬಿಟ್ಟು ಏನು ಲೈಕ್ರಾ ಕ್ಲಾತ್ ಅಲ್ಲಿ ಇರುವಂತಹ ಒಂದು ಕ್ಲಾತ್ ಆಗಿದೆ. ಕ್ಲಾತ್ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಮರ್ತೇ ಹೋಗ್ಬಿಡುತ್ತೆ ನನಗೆ. ಲೈಕ್ರಾ ಇದು ಎಲಾಸ್ಟಿಕ್ ಇದೆ ಅಲ್ಲ ಒಳಗೆ, ಇಲ್ಲ? ಹೌದು, ಅಂದ್ರೆ ಈ ಶೇಪ್ ಅಲ್ಲಿ ಬರಬೇಕು ಅಂತ ಹೇಳಿ ಇದು ಎಲಾಸ್ಟಿಕ್ ಕೊಟ್ಟಿದ್ದಾರೆ ವಿತ್ ಸ್ಟಿಚ್. ಈಗೇನು ನಾನು ಅನ್ಬಾಕ್ಸಿಂಗ್ ಮಾಡಿದ್ನೋ ಆ ಡ್ರೆಸ್ ಬಂದ್ಬಿಟ್ಟು ಈಗೇನು ನೀವು ಪಿಕ್ಚರಲ್ಲಿ ನೋಡ್ತಾ ಇದ್ದೀರೋ ಅದೇ ಡ್ರೆಸ್ ಆಗಿದೆ. ಸೊ ನೀವು ವೇರ್ ಮಾಡಿದಾಗ ಈ ಪಿಕ್ಚರಲ್ಲಿ ಏನು ಲುಕ್ ಇದೆಯೋ ಸೇಮ್ ಅದೇ ಲುಕ್ಕು ನೀವು ನೋಡ್ಬೋದು. ಸೊ ಕ್ಲಾತ್ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಪಾರ್ಟಿಗೆ ಫಂಕ್ಷನ್ಗೆ ಹೋಗೋದಾದರೆ ಈ ಥರದ ಒಂದು ಬಾಡಿಕೋನ್ ಡ್ರೆಸ್ನ ನೀವು ತೊಗೊಳೋದ್ರಿಂದ ನಿಮ್ಮ ಲುಕ್ನ ನೀವು ಡಿಫ್ರೆಂಟಾಗಿ ತೋರಿಸ್ಬಹುದು. ಸ್ಟಿಚ್ ಇದೆ. ಓಕೆ, ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡು ಇದ್ರ ಬಗ್ಗೆ. ಸೊ ಏನು ಅಂದರೆ, ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಕೊಟ್ಟಿದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ಫುಲ್ ಸ್ಲೀವು. ಓಕೆ ಓಕೆ. ನೆಕ್ಸ್ಟು ನೆಕ್ ಬಂದ್ಬಿಟ್ಟು ಸ್ವಲ್ಪ ಡೀಪ್ ನೆಕ್ ಇದೆ. ಅಂದರೆ ಹಾಕಿದಾಗ ಗೊತ್ತಾಗುತ್ತೆ. ಯಾವುದು ಇದು ವಿ ಶೇಪಲ್ಲೇ. ಓಕೆ, ಎಷ್ಟು ಗೊತ್ತಾಗ್ತಿಲ್ಲ ಅಲ್ವಾ? ಒಂದ್ಸಲ ವೇರ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ವೇರ್ ಮಾಡಿ ನೋಡಿದಾಗೆ ಗೊತ್ತಾಗುತ್ತೆ. ಇದು ವಿ ಶೇಪ್. ಓಕೆ, ವಿ ಶೇಪ್ ಇದೆ. ಮತ್ತೇನು ಅಂತಂದರೆ ಇದು ಲೆಂತ್ ಬಂದ್ಬಿಟ್ಟು ಶಾರ್ಟ್ ಲೆಂತ್ ಇದೆ. ಅಂದರೆ ನಮ್ಮ ನೀಸ್ ಲೆಂತ್ ಏನಿದೆ ಆ ಲೆಂತಲ್ಲಿದೆ ಈ ಒಂದು ಕ್ಲಾತ್. ಇದು ಬಂದ್ಬಿಟ್ಟು ಈ ಡ್ರೆಸ್ಗೆ ನಾವು ಸ್ಕರ್ಟ್ ಅನ್ನಲ್ಲ, ಬಾಡಿಕೋನ್ ಡ್ರೆಸ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಬಾಡಿಕೋನ್ ಡ್ರೆಸ್. ಸೊ ಈ ಒಂದು ಬಾಡಿಕೋನ್ ಡ್ರೆಸ್ ಪಾರ್ಟಿ ಫಂಕ್ಷನ್ ಗಳಿಗೆ ಹಾಕೊಂಡು ಹೋಗ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವ್ದಾವ್ದು ಒಂದು ಇವೆಂಟ್ಸ್ ಆಗಿರ್ಬೋದು, ಅಥವಾ ನ್ಯೂ ಇಯರ್ ಪಾರ್ಟಿ ಆಗಿರ್ಬೋದು, ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು, ಈ ತರ ಸುಮಾರಷ್ಟು ಪಾರ್ಟಿಗಳಿಗೆ ಈ ತರ ಡ್ರೆಸ್ ಗಳನ್ನ ನಾವು ಯೂಸ್ ಮಾಡಬಹುದು. ಬಟ್ ಹಳ್ಳಿಲಿ ಮಾತ್ರ ಹಾಕೊಂಡು ಹೋಗ್ಬಾರ್ದಪ್ಪ. ಆರ್ಡರ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡೋದು ಏನು ಅಂತ ಅಂದ್ರೆ, ನಾನು ಕೆಲವೊಂದು ವಿಲೇಜ್ಗಳಲ್ಲಿ ಹೋದಾಗ ಪಾಪ ಹಸು ಇರುತ್ತೆ, ಪಾಪ ಅದರದ್ದೇನು ತಪ್ಪಿರಲ್ಲ. ನಾವು ಈ ತರ ಡ್ರೆಸ್ ಹಾಕೊಂಡು ಹೋಗಿ ಹಸು ಅಲ್ಲ ಗೂಳಿ ಗಿಳಿ ಇದ್ದು ಅಟ್ಟಿಸ್ಕೊಂಡ್ಬಂದು. ಅಲ್ಲ, ಡ್ರೆಸ್ ಅನ್ನೋದಕ್ಕಿಂತ ಕಲರ್ ಅದೇ ಕಲರ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಕಲರ್ ಸೆಲೆಕ್ಟ್ ಮಾಡಬೇಕಾದ್ರೆ ರೆಡ್ನ ಅವಾಯ್ಡ್ ಮಾಡ್ತೀನಿ. ಅಂದರೆ ಚೂಡಿಗಳಲ್ಲಾಗಿರ್ಬೋದು ಅಥವಾ ಒಂದು ಲಾಂಗ್ ಸ್ಕರ್ಟು ಅಂಥದ್ರಲ್ಲಿ ಅವಾಯ್ಡ್ ಮಾಡ್ತೀನಿ. ಬಟ್ ಈ ಥರದ್ದಾದರೆ ಪರವಾಗಿಲ್ಲ, ಎಲ್ಲೇ ಫಂಕ್ಷನ್ನು, ಮಾಲು, ಈ ಥರ ಫಂಕ್ಷನ್ಗಳಿಗೆ ಹಾಕ್ಕೊಂಡು ಅಂದರೆ ಎಲ್ಲಾದರೂ ಹೋಗೋದಿದ್ರೆ ಅದಕ್ಕೆ ಯೂಸ್ ಆಗುತ್ತೆ, ಏನೂ ತೊಂದರೆ ಆಗಲ್ಲ. ಬಟ್ ಈ ಸೈಡ್ ಸ್ಟಿಚ್ ಕೊಟ್ಟಿದ್ದಾರೆ ಅಲ್ವಾ? ಹೌದು, ಇದು ಒಂದು ಶೇಪ್ ಬರಬೇಕು ಅಂದರೆ ಬಾಡಿಕೋನ್ ಡ್ರೆಸ್ ಏನಾಗಿದೆ ಇದು ಅಂದರೆ ಸ್ಕಿನ್ ಫಿಟ್ ಥರ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಥರ ಒಂದು ಎಲಾಸ್ಟಿಕ್ ಕೊಟ್ಟು ಸ್ಟಿಚ್ ಮಾಡಿದ್ದಾರೆ. ಪ್ರಾಡಕ್ಟ್ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು ಬಟ್ ಲೈಕ್ರಾ ಇದು ಚೆನ್ನಾಗಿದೆ. ಬಟ್ ಇದು ಸ್ಲೀವ್ ಮಾತ್ರ ನನಗೂ ಇಷ್ಟ ಆಗ್ಲಿಲ್ಲ. ಬಿಕಾಸ್ ಏನು ಅಂದ್ರೆ ಈ ಸ್ಯಾರಿನೂ ಅಲ್ಲ, ಈ ವೇಲ್ಗಳು ಬರುತ್ತೆ, ದುಪ್ಪಟ್ಟ ಬರುತ್ತೆ ಗೊತ್ತಾ? ಬಟ್ ಆ ತರ ಇದೆ. ಏನು ಅಂದ್ರೆ ಒಂದ್ 2-3 ವಾಶ್ ಆಗ್ತಿದಂಗೆ ಹೋಗ್ಬಿಡತ್ತೇನೋ ಅನ್ನೋ ಫೀಲ್ ಬಂದ್ಬಿಟ್ಟಿದೆ ನನಗೆ. ಬಟ್ ಯಾಕಂದ್ರೆ ಮಿಷನ್ ವಾಶ್ ಅಂತೂ ಆಗೋದಿಲ್ಲ, ಇದು ಹ್ಯಾಂಡ್ ವಾಶ್ ಮಾಡಬೇಕು, ಇಲ್ಲ ಇದಕ್ಕೆ ಕೊಡ್ಬೇಕಾಗತ್ತೆ, ಡ್ರೈ ಕ್ಲೀನ್ ಆ ಥರ ಏನಾದರೂ ಕೊಡ್ಬೇಕಾಗತ್ತೆ ಅವ್ರಿಗೆ. ಡ್ರೈ ಕ್ಲೀನರ್ ಕ್ಲಿನಿಕ್ಕು. ಇದು ಒಂಥರ ಕ್ಲಿನಿಕ್ಕೇ ಅಲ್ವಾ? ಅವ್ರು ಬಟ್ಟೆ ವಾಶ್ ಮಾಡಿಕೊಡೋದು, ಅವ್ರ ಡಾಕ್ಟ್ರು, ಇದು ಪೇಷಂಟು. ಸೊ ಆ ಥರ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 306 ರೂಪಾಯಿಗೆ. ಒಂದ್ಸಲ ಇದು ಮಾಡು, ಉಲ್ಟಾ ಮಾಡು.
ಅಂದರೆ ಟೋಟಲ್ ಅಲ್ಲ ಡ್ರೆಸ್ನೇ ಉಲ್ಟಾ ಮಾಡು ನೋಡೋಣ, ಸ್ಟಿಚ್ ಯಾವ ಥರ ಮಾಡಿದ್ದಾರೆ ಏನು ಅನ್ನೋ ಒಂದು ಐಡಿಯಾ ಸಿಗತ್ತೆ, ಅವ್ರಿಗೂ ಕೂಡ ಸಿಗತ್ತೆ. 306 ರೂಪಾಯಿಗೆ ಓಕೆ ಒಂದು ಡ್ರೆಸ್ನ ನಾನು ತಗೊಂಡಿದ್ದು. ಸೊ ಪ್ರೈಸು ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇರುತ್ತೆ. ಹಾಂ ನಿನಗೆ ಏನು ಅನಿಸ್ತು ಈ ಡ್ರೆಸ್? ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಇದೆ, ಚೆನ್ನಾಗಿದೆ. ಇದು ಓಕೆ ಸ್ವಲ್ಪ ಸ್ಲಿಮ್ ಆಗ್ಬೇಕಷ್ಟೇ. ಸ್ಲಿಮ್ ಇರೋರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬ್ಯಾಕ್ ಅಲ್ವಾ? ಹೌದು, ಇದು ಬ್ಯಾಕು. ಓಕೆ, ಈ ಥರ ಸ್ಟಿಚ್ ಮಾಡಿದ್ದಾರೆ. ಬ್ಯಾಕ್ ಈ ಥರ ಬಂದಿದೆ. ನಾನು ನಿಮಗೆ ಒಂದು ಸ್ವಲ್ಪ ತೋರಿಸ್ತಾ ಇರೋದು, ಒಂದು ಐಡಿಯಾ ಇರಲಿ, ತೊಗೊಳೋರಿದ್ದರೆ ಒಂದು ಗೊತ್ತಾಗಲಿ ಅನ್ನೋ ಒಂದು ಇದಕ್ಕೆ. ಓಕೆ, ಅಲ್ಲಿ ಏನು ಶೇಪ್ ಬಂತಲ್ವಾ ತೋರಿಸಿದ್ರಲ್ವ ನನ್ನ ಸಿಸ್ಟರು. ಸೊ ಈ ಥರ ಬಂದಿರೋದು, ಅಂದರೆ ಈ ಥರ ಸ್ಟಿಚ್ ಮಾಡಿದ್ದಾರೆ, ಈ ಥರ ಸ್ಟಿಚ್ ಮಾಡಿದ್ದಾರೆ. ಅಂದರೆ ಶೇಪ್ ಕಾಣಲಿ ಅನ್ನೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಅಕಸ್ಮಾತ್ ಈ ಸ್ಟಿಚ್ ಹೋದ್ರೂ ಒಂದು ನಾರ್ಮಲ್ ಟಾಪ್ ಥರ ಆಗುತ್ತೆ. ಸ್ಟಿಚ್ ಹೋಗ್ಬಿಡತ್ತೆ ಅನ್ನೋ ಒಂದು ಇದ್ರೂ ನಾರ್ಮಲ್ ಟಾಪ್ ಆಗುತ್ತೆ, ಲಾಸ್ ಏನೂ ಇಲ್ಲ. ಲಾಸ್ ಇಲ್ಲ, ಬಟ್ ಇದು ಹಾಗೆ ಸ್ಟಿಚ್ ಎಲ್ಲ ಹೋಗಲ್ಲ. ಇದು ಹೋಗಲ್ಲ, ಮಿಷನ್ ಅಂದರೆ ಹೋಗ್ತಾ ನಾ ಹೇಳೋದು ಆಫ್ಟರ್ 1 ಇಯರ್ ಈ ಥರ. ಓಕೆ, ಸೊ ಮಾಡಿರೋದು ಇದು ಬಂದ್ಬಿಟ್ಟು ಡಬಲ್ ಎಕ್ಸ್ ಅಲ್ಲಿ ಮಾಡಿರೋಂಥ, ಅಂದರೆ ನಾನು ಪರ್ಚೇಸ್ ಮಾಡಿರೋಂತಹ ಒಂದು ಪ್ರಾಡಕ್ಟ್. ಇದು ಸೈಜ್ ಇದೆಯಾ? ಹಾಂ, ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು, ಮೀಡಿಯಮ್ಮು, ಸ್ಮಾಲು ಎಲ್ಲ ಇದೆ. ಕಲರ್ಸ್ ಇದರಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಮತ್ತೆ ರೆಡ್ ಎರಡೇ ಇದ್ದಿದ್ದು. ಓಕೆ, ಸೊ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗಳು ಬ್ಲ್ಯಾಕ್ ಆಗಿರೋದ್ರಿಂದ, ಮತ್ತೆ ರೆಡ್ಡು ತುಂಬಾ ಇದೆ. ಬಟ್ ಡ್ರೆಸ್ಸು ನನಗೆ ಈ ಒಂದು ಡಿಸೈನ್ ಇಷ್ಟ ಆಗಿರೋದ್ರಿಂದ ರೆಡ್ ಆದರೂ ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಡ್ರೆಸ್ನ ನಾನು ಆರ್ಡರ್ ಮಾಡಿದೆ. ಸೊ ಈ ಒಂದು ಡ್ರೆಸ್ಸು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಈ ಒಂದು ಡ್ರೆಸ್ ತಗೊಂಡು ನೀವು ವೇರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು ಹೇಗೆ ಕಾಣುತ್ತೆ ಅಂತ ಹೇಳಿ. ಪಿಕ್ಚರ್ ಹಾಕ್ತಿವಲ್ವಾ ಅವಾಗ ಗೊತ್ತಾಗತ್ತೆ, ಅವ್ರಿಗೂ ಒಂದು ಐಡಿಯಾ ಸಿಗತ್ತೆ. ಫ್ರಂಟು ಈ ಥರ ಬರುತ್ತೆ, ನಿಮಗೆ ಬ್ಯಾಕ್ ಅದೇ ತೋರಿಸಿದ್ವಲ್ಲ ಆ ಥರ ಬರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಏನಾದರೂ ನಿಮ್ಗೆ ಬೇಕು ಅಂದರೆ ನೀವು ಮೀಶೋದಲ್ಲಿ ಆರ್ಡರ್ ಮಾಡಿ ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಬೇಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ರೀಫಂಡಿಗೆ ಹಾಕಿ ನಿಮಗೆ ರಿಟರ್ನ್ ಕೂಡ ಮಾಡಿ, ಎಕ್ಸ್ಚೇಂಜ್ ಮಾಡಿ, ಕಲರ್ ಎಕ್ಸ್ಚೇಂಜ್ ಮಾಡಿ, ಅಲ್ಲಿ ಏನು ಕಲರ್ ಇರುತ್ತೋ ಆ ಕಲರು ಆ ಸೈಜಲ್ಲಿ ಕೊಡ್ತಾರೆ. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ನಾನು ಅನ್ಕೊತೀನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಪೋರ್ಟ್ ಮಾಡಿಕೊಂಡು ಬಂದಿರೋಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಜಾಸ್ತಿ ನನ್ನ ವಿಡಿಯೋನ ನೋಡಿ ನನ್ನ ಚಾನಲ್ನ ಬೆಳೆಸಿ ಅಂತ ಕೂಡ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಇಷ್ಟು ತನಕ ಪೇಷನ್ಸ್ ಇದೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.